ಹಾಯ್ ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಸ್ವಲ್ಪ ಕ್ಲೀನಿಂಗ್ ಇತ್ತು. ಇದು ಸೋಮವಾರದ ಲಾಗು. ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹೋಗೋಣ ಅಂತ ಸ್ವಲ್ಪ ಹೋಗೋದಾ ಬೇಡವಾ ಅಂತ ಸ್ವಲ್ಪ ಡೌಟಲ್ಲಿದ್ದರು. ಅವರು ಸ್ವಲ್ಪ ಕೆಲಸ ಅರ್ಜೆಂಟು ಅಂತ ಹೇಳ್ತಾಯಿದ್ರು. ನನಗೂ ಸ್ವಲ್ಪ ಕೆಲಸ ಇದ್ದಾಗಿ ನಾನು ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೆ ಬೆಳಿಗ್ಗೆ. ಹಾಗಾಗಿ ತಿಂಡಿ ಮಾಡಿ ಇಟ್ಬಿಟ್ಟು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಅದು ವಿಡಿಯೋ ಇದಾಗಿಲ್ಲ, ಸ್ವಿಚ್ ಆಫ್ ಆಗೋಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ನಂತರ ನಾನು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಕ್ಲೀನಿಂಗ್ಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬಂದು ಆಮೇಲೆ ಹೋಗೋಣ, ಬರ್ತೀನಿ ಒಂದು 5 ನಿಮಿಷಕ್ಕೆ ಅಂತ ಹೇಳಿಬಿಟ್ಟು ಅವರು ಹೋದರು. ಅಷ್ಟರಲ್ಲಿ ನಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನಂದರೆ ನಾವು ಅಂದ್ಕೊತಿರ್ತೀವಿ ಪ್ರತಿದಿನ ಕ್ಲೀನ್ ಮಾಡ್ತೀವಿ, ಪ್ರತಿದಿನವೂ ಕಿಚನ್ ಕ್ಲೀನ್ ಮಾಡ್ತಾಯಿದ್ರೂ ಗಲೀಜು ತುಂಬಾ ಇದ್ದೇ ಇರುತ್ತೆ. ಆದರೆ ಇದನ್ನೆಲ್ಲ ಪ್ರತಿದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ವಾರಕ್ಕೊಂದ್ಸಲಿನಾದ್ರೂ ಮಾಡ್ಕೊಳ್ತಾ ಇರಬೇಕು. ನೀವು ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳಂತೂ ಬಂದೇ ಬರುತ್ತೆ. ನಮ್ಮದು 3ನೇ ಫ್ಲೋರಲ್ಲಿರೋದು ಮನೆ, ಆದರೂ ಕೂಡ ಎಷ್ಟು ಗಲೀಜಾಗುತ್ತೆ ಅಂತಂದರೆ ತುಂಬ ಗಾಳಿ ಮಳೆ ಎಲ್ಲ ಬೀಸುತ್ತೆ. ಹಂಚು ಮನೆ ಆಗಿರೋದ್ರಿಂದ ನಮ್ಮದು ಸಿಕ್ಕಾಪಟ್ಟೆ ಧೂಳು. ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಕ್ಲೀನಿಂಗ್ ವಿಚಾರ ಅಂತ ಬಂದರೆ ಪ್ರತಿ ಸರಿನೂ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕಂದರೆ ನಾವು ಅಂದ್ಕೊತೀವಿ ನೈಟೆಲ್ಲ ಕ್ಲೀನ್ ಮಾಡಿ ಮಲಗಿದ್ರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಕ್ಕಳು ಹೋಗೋ ತನಕ ಗಡಿಬಿಡೀಲಿ ಅಡುಗೆ ಮಾಡಿರ್ತೀವಿ. ಇಮಿಡಿಯೇಟಾಗಿ ನಾವು ರಾತ್ರಿನ ಕ್ಲೀನ್ ಮಾಡಿದ್ದು ಇಷ್ಟು ಗಲೀಜಾಗಿದೆಯಲ್ಲ ಅನ್ನೋ ಹಾಗೆ ಎಕ್ಸ್ಪ್ರೆಷನ್ ಕೊಡೋ ಹಾಗೇ ಆಗಿಬಿಟ್ಟಿರುತ್ತೆ ಅಡುಗೆ ಮನೆ ನೋಡಿದ್ರೆ. ಮತ್ತು ನಮ್ಮದು ರೊಟೀನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಕ್ಲೀನ್ ಮಾಡೋ ಥರದ್ದು. ಹಾಗೆ ಮಕ್ಕಳಿರೋ ಮನೆ ಅಂತಂದರೆ ಹಾಗೇ. ನಾನು ಕ್ಲೀನಿಂಗ್ ವಿಚಾರದಲ್ಲಿ ಅಷ್ಟೇನು ಡಿಸಿಪ್ಲಿನ್ ಅನ್ನೋ ಥರ ಏನಿಲ್ಲ. ಕ್ಲೀನ್ ಮಾಡಬೇಕು. ಯಾಕಂದರೆ ಮಕ್ಕಳಿರೋ ಮನೆ ಚೆಲ್ಲೋದು ಇದ್ದೇ ಇರುತ್ತೆ. ನೀಟ್ ಮಾಡ್ಕೊಳ್ಳಿ ಅಂತ ಹೇಳೋದಿದ್ದೇ ಇರುತ್ತೆ. ಅವ್ರ ಕೈಲೂ ಕೂಡ ಒಂದೊಂದು ಸಲ ಮಾಡಿಸ್ತೀನಿ ನಾನು, ಸುಮ್ಮನೆ ಹಾಗೆ ಕೂರಿಸೋದಿಲ್ಲ. ಈಗ ಅಂದರೆ ಸ್ವಲ್ಪ ಮಕ್ಕಳು ಸ್ಕೂಲ್ ಇರುತ್ತಲ್ವ, ಎಲ್ಲನೂ ಒಂದೇ ಸಮಯ ಹೇಳೋದಕ್ಕಾಗಲ್ಲ ಮಕ್ಕಳಿಗೆ. ನಾನೇನು ಮಾಡಬೇಕೋ ಕೆಲಸಗಳನ್ನ ನಾನು ಮಾಡ್ಕೊತಾ ಇರ್ತೀನಿ. ಸಣ್ಣ ಪುಟ್ಟ ಕೆಲಸಗಳೇನಾದರೂ ಇದ್ದರೆ ಮಕ್ಕಳಿಗೆ ಹೇಳ್ತೀನಿ. ಈಗ ಸ್ವಲ್ಪ ಹೀಗೆ ವಾರದಲ್ಲಿ ಕ್ಲೀನ್ ಮಾಡಿದ್ದು, ಬಟ್ ಇವತ್ತು ತುಂಬಾ ಗಲೀಜಾಗಿಬಿಟ್ಟಿತ್ತು. ಏನಂದರೆ ಶನಿವಾರ ಭಾನುವಾರ ಬಂತು ಅಂತಂದರೆ ಏನಾದರೂ ತಿಂಡಿನೋ ಅಥವಾ ಬೇರೆ ಏನಾದರೂ ಸ್ನ್ಯಾಕ್ಸು ಇನ್ನೇನೋ ಮಾಡ್ಕೋಬೇಕು ಅಂತಂದರೆ ಅವರೇ ಮಾಡ್ಕೊಂಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಎಲ್ಲ ಒಂದು ಕಡೆಯಿಂದ ಹಂಡಿ ಪಚಿತಿ ಮಾಡಿಟ್ಬಿಟ್ಟಿರ್ತಾರೆ. ತಿನ್ನೋ ತನಕ ಅಷ್ಟೇ ಅವ್ರದ್ದು ಆಟ. ಆಮೇಲೆಲ್ಲ ಗಲೀಜಾಗಿಬಿಟ್ರೆ ಮತ್ತು ನಾನು ಬೈತಾನೇ ಇರಬೇಕು. ಯಾಕೆ ಅಯ್ಯೋ ನಿಮ್ಮನ್ನ ಅಡುಗೆ ಮನೆಗೆ ಬಿಡೋದೇ ಕಷ್ಟ, ನಿಮ್ಮನ್ನ ಎಲ್ಲ ಹಂಡ್ ಹಾಕ್ಬಿಡ್ತೀರೋ ಕಣಪ್ಪ ನೀವು ಅಂತ ಹೇಳ್ತಾನೆ ಇರ್ತೀನಿ ನಾನು. ಹಾಗೆ ಮಾಡಿಬಿಡ್ತಾರೆ. ಕೊನೆಗೆ ಎಲ್ಲನ ನೀಟಾಗಿ ಕ್ಲೀನ್ ಮಾಡಿ ಹೀಗೆ ಅಲಂಕಾರ ಮಾಡಿರಬೇಕು, ಹೀಗೆ ಕ್ಲೀನ್ ಮಾಡ್ಕೋಬೇಕು, ಹೀಗೆ ಇರಬೇಕು ಅಂತ ಏನಿಲ್ಲ. ಏನಂದರೆ ಫಸ್ಟಿಗೆ ನಾನು ಏನು ಜೋಡಿಸಿರ್ತೀನೋ ಹಾಗೂ ಇಟ್ಟಲ್ಲಿರೋ ವಸ್ತುನ ಹಾಗಾಗೆ ಜೋಡಿಸಿಟ್ಟಿರಬೇಕು ಅನ್ನೋ ಥರದ್ದು ಏನಿರಲ್ಲ ನನಗೆ. ಈ ಸ್ಪೇಸಲ್ಲಿ ಈಗ ಇಟ್ಟಿರ್ತೀನಿ, ಅದು ಯಾಕೋ ಅದು ನನಗಿಷ್ಟ ಆಗಲಿಲ್ಲ ಅಂತಂದರೆ ಮತ್ತು ಈ ಕಡೆ ಇಡೋಣ ಅಂತ ಹೇಳಿ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು. ಹೀಗಿಟ್ಟರೆ ಹೇಗಿರುತ್ತೆ ಅಂತ ಮಾಡ್ತಾನೆ ಇರ್ತೀನಿ. ಈ ಟೇಬಲ್ಲು ಅಷ್ಟೇ. ಇಲ್ಲಿ ಇಟ್ಟಿರೋ ಟೇಬಲ್ನ ಈ ಕಡೆ ಸೈಡ್ ಇಟ್ಟಿದ್ದೆ, ಅದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸ್ತಿರ್ಲಿಲ್ಲ. ಹಾಗಾಗಿ ಈ ಕಡೆ ಶಿಫ್ಟ್ ಮಾಡಿಕೊಂಡೆ ಈ ರೀತಿ. ಇದನ್ನೆಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ನನಗಂತೂ ಕರೆಂಟ್ ಹೊಡಿಯುತ್ತೆ ಅಂತ ಸಿಕ್ಕಾಪಟ್ಟೆ ಭಯ. ಹಾಗಾಗಿ ಸುಮ್ಮನೆ ಹಾಗೆ ಮೇಲೆ ಲೈಟಾಗಿ ಉಜ್ತಾ ಇದ್ದೆ. ಕೊನೆಗೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿದ್ದಲ್ಲಿ ವಸ್ತುಗಳನ್ನೆಲ್ಲ ಜೋಡಿಸಿ ಇಡೋ ಅಷ್ಟರಲ್ಲಿ ಒಂದು 10-11 ಗಂಟೆ ಆಗಿಬಿಡ್ತು. ಮತ್ತು ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ಆಫ್ಟರ್ ಬಿಫೋರ್ ಅಂತ ಏನೂ ಇಲ್ಲ. ಆಫ್ಟರ್ ಹೇಗಿತ್ತು, ಬಿಫೋರ್ ಹೇಗಿತ್ತು, ಹೇಗಿದ್ರೂ ನಮ್ಮ ಮನೆ
ನಮಗೆ ಹೇಗೆ ಚೆಂದ ಅಂತ ಅನಿಸುತ್ತೆ ಹಾಗೆ ನೀಟಾಗಿ ಇಟ್ಕೊಳ್ಳೋದು ನಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ, ನಾವು ಹೀಗಿಟ್ರೆ ಹೇಗೆ ಅನಿಸುತ್ತೆ, ನಮಗೆ ಕೈಗೆ ಸಿಗೋ ಅಂಥ ವಸ್ತುಗಳನ್ನ ನಾವು ಎಷ್ಟು ಹತ್ರದಲ್ಲಿ ಇಟ್ಕೊಂಡಿರ್ತೀವೋ ಹೇಗೆ ನಮಗೆ ಅನುಕೂಲ ಆಗುತ್ತೋ ಹಾಗೆ ಇಟ್ಕೊಳ್ಳೋದ್ರಿಂದ ನಮಗೊಂಥರ ಖುಷಿ ಇರುತ್ತೆ. ಅಥವಾ ನಮಗೆ ಏನು ನಾವು ಒಂದು ನೋಡೋರ್ಗಾಗಲಿ ಅಥವಾ ನಮಗೆ ಇಷ್ಟ ಆಗುವಾಗಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅದೊಂಥರ ಸಮಾಧಾನ ಅಂತ ಅನಿಸುತ್ತೆ ಅಷ್ಟೇ ವಿನಃ ಆಫ್ಟರ್ ಬಿಫೋರ್ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಆ ಥರ ಏನೂ ಇಲ್ಲ. ಕ್ಲೀನಾಗಿರಬೇಕು ಅಷ್ಟೇ ಇಂಟೆನ್ಷನ್. ಈ ರೀತಿ ಲಾಸ್ಟಿಗೆ ನಾನು ಹೀಗೆ ರೆಡಿ ಮಾಡಿದೆ. ಮುಂಚೆ ನಾನು ಇದನ್ನು ಬೇರೆ ಸ್ಪೇಸಲ್ಲಿ ಇಟ್ಟಿದ್ದೆ. ಇದನ್ನು ಅಲ್ಲಿ ಯಾಕೋ ನಾನು ವಿಡಿಯೋಸ್ ಮಾಡುವಾಗ ರೈಟ್ ಸೈಡಿಂದ ಅದನ್ನು ತಗೊಂಡು ಲೆಫ್ಟ್ ಸೈಡಿಗಿಂದ ಅದನ್ನು ವಿಡಿಯೋಸ್ ಮಾಡೋದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿತ್ತು. ಸೊ ಹೀಗಿಟ್ಟರೆ ನನಗೆ ತೆಗೆದು ಹಾಕ್ಲಿಕ್ಕೂ ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾನೆಲ್ಲನೂ ಇಲ್ಲಿ ಈ ಕಡೆಗೆ ಜೋಡಿಸ್ಕೊಂಡೆ. ನೀವು ಅಂದ್ಕೊತೀರಾ ನಾವು ಏನು ಈ ಸ್ಪೂನ್ಗಳೆಲ್ಲ ಇಷ್ಟು ಒಂದೇ ಕಡೆ ತುಂಬಿಟ್ಕೊಂಡಿದ್ದೀವಿ. ನಾವು ಆಚಾರಾದರೂ ಕೂಡ ನಮ್ಮನೆ ಕೆಲಸಕ್ಕೆ ಒಂದು ಮೊಳೆ ಹೊಡ್ಕೊಡ್ತೀನಿ ಅಂತ ಅಂದ್ರೂ ಮೊಳೆ ಹೊಡ್ಕೊಡೋದಿಲ್ಲ. ಯಾಕಂದರೆ ನಾವೇನು ಅವ್ರಿಗೆ ದುಡ್ಡು ಕೊಡಲ್ವಲ್ಲ. ಹೊರಗಡೆ ಕೆಲಸ ಮಾಡೋರು ದುಡ್ಡು ಕೊಡ್ತಾರೆ, ನಮಗೆ ಕೆಲಸ ಮಾಡಿಕೊಟ್ರೆ ಅವ್ರು ದುಡ್ಡು ಕೊಡೋಲ್ಲ, ನಾವು ಅವ್ರಿಗೆ ದುಡ್ಡು ಕೊಡೋಕ್ಕಾಗಲ್ವಲ್ಲ ಅಂತ ಹೇಳಿ ನಾನು ರೇಗಿಸ್ತಿರ್ತೀನಿ ನಮ್ಮ ಮನೆಯವ್ರಿಗೆ. ನಿಜ ಹೊರಗಡೆ ಎಲ್ಲ ಅಷ್ಟು ಕೆಲಸ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ನನಗೊಂದು ಮೊಳೆ ಹೊಡ್ಕೊಡ್ರಿ ಅಂತ ಹೇಳಿದ್ರು, ಒಂದು ಹುಕ್ಕ ಹಾಕ್ಕೊಡಿ ನನಗೆ ಇದನ್ನು ಸ್ಪೂನ್ನ ನೇತ್ಲು ಹಾಕೋಕ್ಕೆ ಅಂತ ಹೇಳಿದ್ರು ಕೂಡ ಒಂದು ಮೊಳೆ ಹೊಡ್ಕೊಡೋದಿಲ್ಲ ನಮ್ಮ ಮನೆಯವರು. ನನ್ನ ತಮ್ಮನೋ ಅಥವಾ ಕೆಲಸದ ನಮ್ಮ ಇಲ್ಲಿ ಯಾರಿರ್ತಾರೋ ಅವ್ರು ಯಾರು ಇದ್ದರೆ ಅವ್ರ ಕೈಲಿ ಹೇಳಿಸ್ಕೊಂಡು ಕೇಳಿಕೊಂಡು ಮಾಡಿಸ್ಕೊಂಡಿರ್ತೀನಿ. ಫೈನಲಾಗಿ ಎಲ್ಲ ಕೆಲಸ ಮುಗಿಸಿ ನಾನೇನು ಡೀಪ್ ಕ್ಲೀನಿಂಗ್ ಅಂತಂದರೆ ಹಬ್ಬಕ್ಕೆ ಅಂತ ಏನು ಕ್ಲೀನ್ ಮಾಡಿದ್ದಲ್ಲ, ಇದು ರೆಗ್ಯುಲರಾಗಿ ಮನೆ ಕ್ಲೀನ್ ಮಾಡೋ ಥರನೇ ಮಾಡಿದ್ದಿದ್ದು ಅಷ್ಟೇ. ಈ ಥರ ಲಾಸ್ಟ್ ಇಷ್ಟು ಕ್ಲೀನಾಗಿರುತ್ತೆ. ಸಂಜೆ ಆಗ್ತ ಕೂಡಲೇ ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಊಟ ತಿಂಡಿ ಅಡುಗೆ ಮತ್ತು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಯಥಾಸ್ಥಿತಿ ಗಲೀಜು ಆಗೇ ಇರುತ್ತೆ. ಹಾಗಾಗಿ ನಾನು ಕ್ಲೀನಿಂಗ್ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸಿಂಪಲ್ಲಾಗಿ ಕ್ಲೀನ್ ಮಾಡಬೇಕಾ ಅಷ್ಟೇ ನನ್ನ ಕೆಲಸ. ಸೊ ಫೈನಲಾಗಿ ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋದ್ವಿ. ಇದು ನಾಡಿನಲ್ಲಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ತುಂಬಾ ವಿಶೇಷವಾದ ದೇವಸ್ಥಾನ ಇದು. ಒಳಗಡೆ ಪಕ್ಕದಲ್ಲಿ ಸಿಂಪಲ್ಲಾಗಿ ಇರುವಂಥ ಒಂದು ವಿಗ್ರಹ ಇದೆ. ಅದು ಪಾರ್ವತಿ ದೇವಿ. ಶಿವ ಎಲ್ಲಿರ್ತಾನೋ ಪಾರ್ವತಿ ಇರಬೇಕಲ್ವ, ಹಾಗಾಗಿ ಈಚೆ ಕಡೆ ಆ ಮೂರ್ತಿನ ಇಟ್ಟಿದ್ದಾರೆ. ಎಡಭಾಗದಲ್ಲಿ ವಿಘ್ನೇಶ್ವರಂದು ಮೂರ್ತಿ ಇದೆ. ನಂತರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರಿಗೆ ಈ ಥರ ಹೊರಗಡೆ ಇರೋರಿಗೆ ಭಿಕ್ಷುಕರಿಗೆ ದುಡ್ಡು ಹಾಕೋದು ಅಂದರೆ ತುಂಬಾ ಇಷ್ಟ. ಅಂದರೆ ಇಲ್ಲ ಅಂತ ಹೇಳೋದಕ್ಕೆ ಮನಸ್ಸು ಬರಲ್ಲ ಅವ್ರಿಗೆ. ಆ ರೀತಿ ಅವ್ರಿಗೂ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾದಂಗೆ ಅಂತ ಹೇಳಿ ಖುಷಿ ಪಡ್ತಾರೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.